ಹೆಲೋ ಎವ್ರಿವನ್, ವೆಲ್ಕಮ್ ಟು ದೀಪ್ಮನ್ಸ್ ಕಿಚನ್. ದೀಪಾವಳಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಇವತ್ತಿನ ರೆಸಿಪಿ ಕಾಯಿ ಹೋಳಿಗೆ. ಯೂಶ್ವಲಿ ಹೋಳಿಗೆ ಎಲ್ಲರೂ ಮೈದಾದಲ್ಲಿ ಮಾಡ್ತಾರಲ್ವಾ. ಇವತ್ತು ನಾನು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಚಿರೋಟಿ ರವೆ ಮತ್ತು 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನ, ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಥರ ನಾದ್ಕೊಳ್ಳಿ. ತುಂಬ ಸಾಫ್ಟಾಗಿರಬೇಕು ಹಿಟ್ಟು. ಈ ಥರ ಫುಲ್ ನಾದಾದಮೇಲೆ 2-3 ಟೀ ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ನೆನೆಯಕ್ಕೆ ಬಿಡಿ. 2-3 ಗಂಟೆ ನೆನಿಬೇಕದು. ಇವಾಗ ಹೂರಣ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಮಿಕ್ಸರ್ ಜಾರಲ್ಲಿ 2 ಕಪ್ ತೆಂಗಿನಕಾಯಿ ತುರಿನ ತರ್ತರಿಯಾಗಿ ರುಬ್ಕೊಳ್ಳಿ. ಗ್ಯಾಸ್ ಸ್ಟವ್ ಆನ್ ಮಾಡಿ ಈ ಕಡೆ ಬಾಣಲೆ ಇಟ್ಟು 1 ಕಪ್ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಬೆಲ್ಲ ಚೆನ್ನಾಗಿ ಕರಗಲಿ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಿ ಅದಕ್ಕೆ ಆಮೇಲೆ ತೆಂಗಿನಕಾಯಿ ತುರಿ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಇನ್ನೊಂದು 5 ಮಿನಿಟ್ಸ್ ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇಡಿ. ಆಮೇಲೆ 5 ಮಿನಿಟ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ 1-2 ನಿಮಿಷ ಹಾಗೆ ಬೇಯಿಸಿ ಅದು ಚೆನ್ನಾಗಿ ರೆಡಿ ಆಗುತ್ತೆ. ಹಾಗೆ ಸ್ಟವ್ ಆಫ್ ಮಾಡಿ ಇಡಿ. ಇವಾಗ ಎರಡೂ ರೆಡಿ ಆಗಿದೆ. ಒಂದು ಬಟರ್ ಪೇಪರ್ ತೊಗೊಂಡು ಆವಾಗ ಕಲಿಸ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದನ್ನು ಲಟ್ಟಣಿಗೆಯಿಂದನೂ ಮಾಡ್ಕೋಬೋದು, ಇಲ್ಲಾಂದರೆ ಕೈಯಿಂದನೂ ಹೀಗೆ ಬೆರಳಿಂದ ಹೀಗೆ ಪ್ರೆಸ್ ಮಾಡಿ 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 ಇಷ್ಟು ದೊಡ್ಡಕ್ಕೆ ಸ್ವಲ್ಪ ಮಾಡ್ಕೊಳ್ಳಿ. ಆಮೇಲೆ ಅದು ಫಿಲ್ಲಿಂಗ್ ಮಾಡ್ಕೊಂಡಿದ್ವಲ್ಲ ಆ ಹೂರಣನ ಇದ್ರ ಒಳಗೆ ಹಾಕಿಬಿಟ್ಟು ಇವಾಗ ಎಲ್ಲ ಕಡೆಯಿಂದನೂ ಕ್ಲೋಸ್ ಮಾಡ್ತಾ ಬನ್ನಿ. ಅದನ್ನು ಕ್ಲೋಸ್ ಮಾಡಿ ಬಟರ್ ಪೇಪರ್ ಮೇಲೆ ಹೀಗೆ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ತಟ್ತಾ ಬನ್ನಿ. ಒಬ್ಬಟ್ಟು ಥರ ಈ ಥರ ಆಗುತ್ತೆ. ಇವಾಗ ಗ್ಯಾಸ್ ಹಚ್ಚಿ ತವಾ ಇಡಿ. ತವಾದ ಮೇಲೆ ಸ್ವಲ್ಪ ತುಪ್ಪ ಹಚ್ಚಿ ಆಮೇಲೆ ಈ ಹೋಳಿಗೆ ತಟ್ಕೊಂಡಿದ್ವಲ್ಲ ಈ ಶೀಟನ್ನು ಹೀಗೆ ಹಾಕಿ ಆಮೇಲೆ ಶೀಟನ್ನು ನಿಧಾನವಾಗಿ ತೆಗ್ಕೊಳ್ಳಿ. ತೆಗ್ದಾದ್ಮೇಲೆ ಸ್ವಲ್ಪ ತುಪ್ಪ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ಆರೋಗ್ಯಕರವಾದ ಕಾಯಿ ಹೋಳಿಗೆ ರೆಡಿ. ಚೆನ್ನಾಗಿ ತಿಂದು ಎಂಜಾಯ್ ಮಾಡಿ. ಹೋಳಿಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.